ಅಲ್ಲ ಕೇಳೋ ದಾರಿ ಉದ್ದು ಕೇಳಲೇ ಅಲ್ಲ ಏನ ಏನ್ ಗದ್ದ ನಿಂದ ಏನ್ ಗದ್ದ ಅಲ್ಲಿ ಗಾಡಿಗೆ ಕೇಳಲ್ಲ ಅಲ್ಲಿ ಗಾಡಿ ಕೇಳಲ್ಲ ಅಲ್ಲಿ ಗಾಡಿ ಇದೆ ಕೇಳೋ ಅಲ್ಲ ಅಲ್ಲಿ ಅಲ್ಲ ಅಲ್ಲಿ 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 ಗಾಡಿ ಇದೆ ಕೇಳಲ್ಲಿ ಕೇಳು ಕೇಳು ನಾವು ಇದೀವಲ್ಲ ಇಲ್ಲಿ ಹೋಗು ಬೇಡ ಅಂದ್ರೆ ಯಾರು ಅದಕ್ಯಾಕೆ ಓದಕ್ಯ ರೋಡಿನ ಭಾಷೆ ಕೊಂಡಿದ್ಯಾ ನೀನು ರೋಡಿನ ಭಾಷೆ ಕೊಂಡಿದ್ಯಾ ರೋಡಿನ ಭಾಷೆ ಕೊಂಡಿದ್ಯಲ್ಲ ರೋಡಿನ ಭಾಷೆ ಕೊಂಡಿದ್ಯಾ ರೋಡಿನ ಭಾಷೆ ಕೊಂಡಿದ್ಯಾ ರೋಡಿನ ಭಾಷೆ ಕೊಂಡಿದ್ಯಾ ರೋಡಿನ ಬ್ಲಾಕ್ ಮಾಡ್ಕೊಂಡಿದ್ಯಲ್ಲ ರೋಡಿನ ಭಾಷೆ ಕೊಂಡಿದ್ಯಾ ರೋಡಿನ ಭಾಷೆ ಕೊಂಡಿದ್ಯಾ ರೋಡಿನ ಭಾಷೆ ಕೊಂಡಿದ್ಯಲ್ಲ ರೋಡಿನ ಭಾಷೆ ಕೊಂಡಿದ್ಯಾ ಇದು ಬರಲಿ ಗಾಡಿ ಎತ್ತಲೇ ಎತ್ತ ಗಾಡಿಲೇ ಎತ್ತ ಗಾಡಿ ಮುಚ್ಚ ಏನು ನಿಮ್ದು ಅವತಾರಲ್ಲಿ ಇಲ್ಲಿ ನೋಡಿ ನಮ್ಮ ಏರಿಯಾದಲ್ಲೇ BBMP ಏನಪ್ಪಾ ಮಾಡ್ತೀರಾ ನೋಡಿಲಿ ಇವನು ಸಿಂಗಲ್ ಸಿಗರೇಟ್ಗಳು ಮಾಡ್ಕೊಂಡು ನೋಡಿ ಸಿಂಗಲ್ ಸಿಗರೇಟ್ ಸ್ಮೋಕಿಂಗ್ ಝೋನ್ ಎಲ್ಲಾನು ಮಾಡಂಗಿಲ್ಲ ರೆಸಿಡೆನ್ಷಿಯಲ್ ಏರಿಯಾಸ್ ಇದೆ ಇಲ್ಲಿ ಟೀ ಅಂಗಡಿಗಳು ಮಾಡ್ಕೊಂಡು ಇಲ್ಲಿ ಗ್ಯಾಂಗ್ಗಳನ್ನ ಕಟ್ಕೊಂಡು ನೋಡಿ ಇಲ್ಲಿ ಯಕ್ಷಿ ಬ್ರಹ್ಮಲಿಂಗೇಶ್ವರ ಜ್ಯೂಸ್ ಅಂಡ್ ಕಾಂಡಿಮೆಂಟ್ಸ್ ಇದ್ಕೊಂಡು ಇರೋ ಬರೋರೆಲ್ಲ ಸಿಂಗಲ್ ಸಿಗರೇಟ್ಗಳು ಮಾಡ್ಕೊಂಡು ನೋಡಿ ನಡಿಯಲೇ ಗ್ಯಾಸ್ ಎತ್ತ ನೋಡಿ ಕಂಪ್ಲೇಂಟ್ ಹಾಕ್ತೀನಿ ಅಣ್ಣ ಕಂಪ್ಲೇಂಟ್ ಹಾಕ್ತೀನಿ ಇನ್ಮೇಲೆ ಹಾಕ್ಸ್ತೀನಿ ಸಿಂಗಲ್ ಸಿಗರೇಟ್ ಮಾಡಕ್ಕೆ ಎಲ್ಲಿ ಪರ್ಮಿಷನ್ ಇದೆ ಮತ್ತೆ ಹೆಂಗ್ ಸೇತವ್ರಿಲ್ಲ ಅಲ್ಲಿ ನೀನೊಬ್ಬ ರೋಡ್ ಅನ್ಕೊಂಡಿದ್ಯಾ ನೀನೊಬ್ಬ ರೋಡ್ ಅನ್ಕೊಂಡಿದ್ಯಾ ನೀನೇನ್ ರೋಡ್ ಅನ್ಕೊಂಡಿದ್ಯಾ ನೀನೇನ್ ರೋಡ್ ಅನ್ಕೊಂಡಿದ್ಯಾ ನಮ್ಮನ್ ರೋಡಿನ ನೀನ್ ಬಿಡ್ತೀವಲ್ಲೇ ಬೋಳೆ ಬೋಳೆ ಆರನೇ ಕೊಡ್ತಿಲ್ಲ ನೀನು ಅಲ್ಲ ಗುದ್ಬಿಡಾಕೆ ಅಲ್ಲ ಆರನೇ ಕೊಡ್ತಿಲ್ಲ ಆರನೇ ಕೊಡ್ತಿಲ್ಲ ನೋಡಿ ಒಂದ್ಸತಿ ಕಿವಿಗೆ ಹಾಕೊಂಡು ಇಲ್ಲಿ ನಮಸ್ಕಾರ ಇದು ನಮ್ಮ ವಿರೂಪಾಕ್ಷಪುರ ಆರ್ಚು ಇದು ನಮ್ಮ ಕಾಂಪ್ಲೆಕ್ಸ್ ಎದುರುಗಡೆ ರೋಡನ್ನು ಬ್ಲಾಕ್ ಮಾಡಿಕೊಂಡು ಅಣ್ಣಮ್ಮನ ಇಟ್ಟಿದ್ದಾರೆ ಈಗ ಅಣ್ಣಮ್ಮನ ಬಗ್ಗೆ ನಾನು ಬೆಳಗ್ಗೆ ಕಂಪ್ಲೇಂಟ್ ಇದ್ದಿದ್ದಕ್ಕೆ ಸುಮಾರು 40 ಜನ ಪರೋಡಿಗಳು ದಾಂಡಿಗರು ನಾವು ಒನ್ಸ್ಗೇನೆ ಕಾಲ್ಡ್ ಆಫ್ ಪೊಲೀಸ್ 40 ಜನ ದಾಂಡಿಗರು ರೋಡ್ ಬ್ಲಾಕ್ ಮಾಡಿರೋದು ಕೇಳೋಕ್ಕೆ ಒಳ್ಳೆ ಪುಡಾರಿಗಳ ಥರ ಬಂದು ದೇ ಅಟ್ಯಾಕ್ ಇನ್ಫ್ಯಾಕ್ಟ್ ನಮ್ಮ ಗನ್ಮೇನು ಮನೇಲಿದ್ದಾರೆ ನಾನು ಬೆಳಗ್ಗೆ ಬಿಡ್ಸೋದು ಬೇಡ ಅಂತ ವಾಕಿಂಗ್ ಬಂದಾಗ ದ ರೀಸನ್ ಇಸ್ ವೆರಿ ಸಿಂಪಲ್ ಹಿಂದ್ಗಡೆ ರೋಡ್ ಬ್ಲಾಕ್ ಆಗಿದೆ ಅಣ್ಣಮ್ಮನ ಇಡಕ್ಕೆ ಬೆಳಗ್ಗೆ ವಿ ಇಂಟಿಮೇಟೆಡ್ ಪೊಲೀಸ್ ಇಂಟಿಮೇಟ್ ಮಾಡಿ ತೆರವು ಮಾಡಿ ಅಂತ ಹೇಳಿದ್ರೆ ಈ ಪೊಲೀಸರು ಸಾರಿಸ್ಕೊಂಡು ಅವ್ರ ಹತ್ರ ಕೊಡಿಯಳ್ಳಿ ಪೊಲೀಸರು ಅವ್ರ ಹತ್ರನೇ ದುಡ್ಡು ಗಿಡ್ ಇಸ್ಕೊಂಡಂಗೆ ಅವ್ರೆ ಒಳ್ಳೆ ಕಾಸು ಹಾಕೊಂಡು 40 ಜನ ರೌಡಿಗಳನ್ನ ಪೊಲೀಸರೇ ಕಳ್ಸವ್ರೆ ಅಂತ ನನಗೆ ಡೌಟು. ಇನ್ಸ್ಪೆಕ್ಟರ್ ಮಹೇಶ್ ಏನಾದ್ರು ರೌಡಿಗಳನ್ನ ಕಳ್ಸದ್ನ ಗೊತ್ತಿಲ್ಲ. ಬೆಳಗ್ಗೆ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ರೆ ಪೊಲೀಸ್ ಅವ್ರಿಗೆ ಬೆಲೆನೇ ಇಲ್ಲ, ಕೊಡಗೇಳಿ ಪೊಲೀಸ್ ಅವ್ರಿಗೆ ಬೆಲೆನೇ ಇಲ್ಲ, ರೌಡಿಗಳಿಗೆ ಬೆಲೆ. ಇದು ರೋಡನ್ನ ಬ್ಲಾಕ್ ಮಾಡಿ ನೀನು ಅಣ್ಣಮ್ಮನ ಇಟ್ಕೋ ಇನ್ನನ್ನ ಇಟ್ಕೋ ಎಲ್ಲನ ಖಾಲಿ ಜಾಗದಲ್ಲಿ ಇಡಬೇಕು. ರೋಡನ್ನ ಬ್ಲಾಕ್ ಮಾಡಬೇಕು ಅಂದ್ರೆ ಪರ್ಮಿಷನ್ BBMP ಕೊಡಬೇಕು. ನಾನು ಬೆಳಗ್ಗೆ ಪೊಲೀಸ್ ಅವ್ರಿಗೆ ಇಂಟಿಮೇಟ್ ಮಾಡಿದ್ರೆ ಅವನು ಯಾರು ಇಲ್ಲಿ ಇದರಲ್ಲಿ ಏನೋ ಇಲ್ಲಿ ಸುಂದರೇಶ್ ಕಾಂಪ್ಲೆಕ್ಸ್ ಅಂತ ಇದೆ, ಒಬ್ಬ ದಾಂಡಿಗ ಜಿಮ್ ನಡೆಸ್ತಾನೆ, ವುಮನೈಸರ್
ಹೆಣ್ಮಕ್ಳು ಸಿಕ್ಕರೆ ಮಿಷಿನ್ ಬಿಟ್ಟು ಸಂಸಾರಗಳು ಹಾಳು ಮಾಡೋ ವುಮನೈಸರು ಅವನು, ಆ ಆಟೋ ಗ್ಯಾಂಗು ಎಲ್ಲರೂ ಸೇರ್ಕೊಂಡು 40 ಜನ ನಮ್ಮ ಗನ್ಮನ್ ಇದ್ದಿದ್ರೆ ಡೆಲಿವರಿ ಹಾಕಿ ಕೊಡ್ತಾ ಇದ್ವಿ. ಬುಲೆಟ್ ಅಲ್ಲಿ ಡೆಲಿವರಿ ಕೊಡ್ತಾ ಇದ್ವಿ. ಈಗಲೂ ವಯಸ್ಸೆಲ್ಲ ಬಂದಿದೆ. ಪೊಲೀಸ್ಗೆ ಕಿಮ್ಮತ್ತೇ ಇಲ್ಲ. ದೇ ಡೋಂಟ್ ಕೇರ್. ಅಲ್ಲ, ಕಾನೂನನ್ನ ಅನಧಿಕೃತವಾಗಿ ರೋಡ್ಗಳನ್ನ ಬ್ಲಾಕ್ ಮಾಡಿದ್ದು ಬರೀ ವಿರೂಪಾಕ್ಷ ಬರೋ ಸಮಸ್ಯೆ ಅಲ್ಲ. ಅವನು ಬಂದವನು ಹೇಳ್ತಾನೆ, ನನಗೆ ಪೊಲೀಸ್ ಗೊತ್ತು, ಲಂಚ ಕೊಟ್ಟಿದ್ದೀವಿ ಇಟ್ಕೊಂತೀವಿ ಅಂತ. ಪೊಲೀಸರು ಲಂಚ ಕೊಟ್ಟು ರೋಡನ್ನು ಬ್ಲಾಕ್ ಮಾಡಿ ಅಣ್ಣಮ್ಮನ ಇಡ್ಸಕ್ಕೆ ಪ್ರಾವಿಷನ್ ಇದೆಯಾ? ಕೇಳಿದ್ದಕ್ಕೆ ಈ ಬೆಳಗ್ಗೆ ಪೊಲೀಸರಿಗೆ ಇಂಟಿಮೇಟ್ ಮಾಡಿದ್ದೀನಿ, ಕೇರೇ ಮಾಡಿಲ್ಲ. ಅದೇನೋ ಲಂಚ ಗಿಂಚ ಕೊಟ್ರೇನೋ ಗೊತ್ತಿಲ್ಲ, ಈಸ್ಕೊಂಡು ಹೋಗಿದಾರ. ಅವರು 40 ಜನ ಬಂದು ನೋಡಿ, ದೇ ಟೋರ್ ಮೈ ಶರ್ಟ್. ಈ ರೀತಿಯ ಗೂಂಡಾಗಿರಿಗಳನ್ನ ಬೆಳೆಸೋದು ಪೊಲೀಸರು. ಮೈ ಡಿಯರ್ ಪೊಲೀಸ್ ಕಮಿಷನರ್, ಗೂಂಡಾಗ್ಲು ನಿಮ್ಮ ಕೊಡಗೇಳಿ ಪೊಲೀಸರಿಗಿಂತ ಗೂಂಡಾಗ್ಲೇ ಲೇಸ್ರಿ. ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಎಲ್ಲಿದೆಯಪ್ಪ? ಗೂಂಡಾಗ್ಲೇ ಪರವಾಗಿಲ್ಲ. ಬಿಗ್ ಬಾಸ್ ಆಡ್ಬೇಕಾ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ? ಬಿಗ್ ಬಾಸ್ ಆಡ್ಬೇಕಾ? ನನ್ಗೆ ಆಡೋ ಅಭ್ಯಾಸ ಇದೆ. ನಾನು ಬೆಳಗ್ಗೆ ಶೆಡ್ ಅನ್ನ ಖಾಲಿ ಮಾಡಿಸೋಲಿ ಅಲ್ಲಿ ಹಾಕಿರೋದು ಅಂತಂದ್ರೆ ಕೊಡಗೇಳಿ ಪೊಲೀಸರು ಗೂಂಡಾಗಳನ್ನ ಕಳ್ಸವ್ರೆ. ಗೂಂಡಾಗಳನ್ನ ಕಳ್ಸಿದ್ರೆ ಅಟ್ಯಾಕ್ ಮಾಡಕ್ಕೆ. ಥ್ಯಾಂಕ್ ಗಾಡ್ ನಮ್ ಗನ್ಮನ್ ಇರ್ಲಿಲ್ಲ. ಗನ್ಮನ್ ಇದ್ದಿದ್ರೆ 3 ರಿವಾಲ್ವರ್ ನಮ್ಮ ಫುಲ್ ಹೊಡೆ ಹಾಕ್ತಾ ಇದ್ವಿ. ನಾವು ಹಾಕ್ತಾ ಇದ್ವಿ. ಯಾಕಂದ್ರೆ ಸೆಲ್ಫ್ ಡಿಫೆನ್ಸ್ ಅಲ್ಲಿ ನಾವು ಹೊಡಿಬೇಕಲ್ವಾ? ಇಲ್ಲಿ ಗೂಂಡಾಗಳಿಗೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಎಲ್ಲಿದ್ಯಾಪ್ಪ? ಎಲ್ಲಿದ್ಯಾ? ಶೇರು ದೇವ್ ಅಣ್ಣಮ್ಮನ ಇಡಕ್ಕೆ ಗೂಂಡಾಗ್ಲು ರೋಲ್ ಕಾಲ್ ಮಾಡಿ, ಇಲ್ಲಿ ಇರೋ ಅಂಗಡಿಗಳ ಹತ್ರ ಎಲ್ಲ ರೋಲ್ ಕಾಲ್ ಮಾಡಿ, ಅಲ್ಲಿ ಅಣ್ಣಮ್ಮನ ಹೆಸರಲ್ಲಿ ರೋಲ್ ಕಾಲ್ಗಳು ಮಾಡಿಕೊಂಡು ರೋಡನ್ನ ಬ್ಲಾಕ್ ಮಾಡಿಕೊಂಡು ನಾನು ಬೆಳಗ್ಗೆ ಕಂಪ್ಲೇಂಟ್ ಕೊಟ್ರೆ, ಇದೇ ನಿಮ್ಮ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಎಲ್ಲಿದ್ಯಪ್ಪ? ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ನಿಮ್ಮ ಕೊಡಗೇಳಿ ಪೊಲೀಸರಿಗಿಂತ ಗೂಂಡಾಗ್ಲೇ ಪರವಾಗಿಲ್ಲ. ನಮ್ಮನ್ನು ರುಬಾವಾರು ತೋರಿಸ್ತಾರೆ. ಏಯ್, ರೆಕಾರ್ಡ್ ಮಾಡ್ಕೊಂಡ್ರು ಹೊರಡ ಹಾಕ್ಸ್ಬಿಡ್ತೀನಿ ನಿನ್ಗೆ. ಅಲ್ಲಲ್ಲ, ನಮ್ ಕಾಂಪ್ಲೆಕ್ಸ್ ಇದು. ನೀನ್ ಯಾರು? ಹೆಸರು ನಿಂದು? ನೋಡಿ, ಇವನು ಅನಧಿಕೃತವಾಗಿ ನನ್ನ ವಿಡಿಯೋ ಮಾಡ್ತಾ ಇದ್ದಾನೆ. ನೀನ್ ಯಾರು? ಹೆಸರೇನು? ನನ್ನ ವಿಡಿಯೋ ಹಾಕಿ ಮಾಡ್ತಾ ಇದ್ದೆ. ಹೊಡಿಯಕ್ ಬಂದಿ ಗ್ಯಾಂಗ್ ನಿಂದಿದ್ದ? ನಮ್ಗೆ ಸಂಬಂಧ ಇಲ್ಲ. ನಾವೇನಕ್ಕೆ ಗ್ಯಾಂಗ್ ಮಾಡೋಣ ಹೇಳಿ? ಅಲ್ಲ ನೋಡ್ರಿ, ಈ ಫೋನ್ ಅಲ್ಲಿ ರೆಕಾರ್ಡ್ ಮಾಡ್ತಾವನೆ. ಏನ್ ಮಾಡ್ಬೇಕು? ನೋಡಿ, ರೆಕಾರ್ಡ್ ಮಾಡ್ಬೇಕು. ಕೇಳಿ ಯಾರಂತ ವಿಚಾರಣೆ ಮಾಡಿ. ಅಲ್ಲ 40 ಜನ ಬೆಳಗ್ಗೆನೆ ತೆಗಿಸ್ಬೋದಾಗಿತ್ತಲ್ವಾ? ನೋಡಿ, ಬೆಂಗಳೂರಲ್ಲಿ ಪೊಲೀಸರಿಗಿಂತ ಗೂಂಡಾಗಳೇ ದೊಡ್ಡ ಮಟ್ಟದಲ್ಲಿ ಹವಾ ಮೇಂಟೈನ್ ಮಾಡ್ತಾರೆ. ನಿದರ್ಶನ ಪೊಲೀಸ್ ಆರ್ ಯೂಸ್ಲೆಸ್ ಅಂತ ಈ ಗೂಂಡಾಗಳು ಪ್ರೂವ್ ಮಾಡ್ಬಿಟ್ರು. ಏನ್ ಮಾಡೋದು? ಕೊಡಗೇಳಿ ವಯಸ್ಸೆಲ್ಲ ಬಂದಿದೆ. ಬೆಳಗ್ಗೆ ನಾನು ಕೊಡಗೇಳಿ ಕಂಟ್ರೋಲ್ ರೂಮ್ ಫೋನ್ ಮಾಡಿ ಈ ಅನಧಿಕೃತವಾಗಿ ಬ್ಲಾಕ್ ಮಾಡಿರೋದನ್ನ ತೆರವುಗೊಳಿಸಪ್ಪ, ವಿಚಾರಣೆ ಮಾಡು ಅಂತಂದ್ರೆ ತೆರವುಗೊಳಿಸಿಲ್ಲ. ಗೂಂಡಾಗಳನ್ನ ಜಗದೀಶನ್ ಹೊಡೀರಿ ಅಂತೇಳಿ ಅವರೇ ಹೇಳಿದ್ರು. ಪೊಲೀಸವರೇ ಹೊಡಿ ಅಂತೇಳಿ ಅವರೇ ಅಂತ ನನಗೆ ಗೊತ್ತಿಲ್ಲ. ಈಗ ತನಿಖೆ ದೊಡ್ಡ ಮಟ್ಟದಲ್ಲೇ ಆಗ್ಬೇಕು. ಏನ್ ಅಟ್ಯಾಕ್ ಇದು? DIG ಇಂಟೆಲಿಜೆನ್ಸಿ ಏನ್ ಮಾಡ್ತಾ ಇದ್ಯಾ? DIG ಇಂಟೆಲಿಜೆನ್ಸಿ ನಿಂಬಾಳ್ಕರ್ ಅಟ್ಯಾಕ್ ಆಗಿದೆ. ಏನ್ ಮಾಡ್ತಾ ಇದ್ಯಾ DIG ಇಂಟೆಲಿಜೆನ್ಸಿ? ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಗೂಂಡಾಗ್ಲೇ ಪರವಾಗಿಲ್ಲ. ರಾಜಕೀಯಕ್ಕೆ ಬರಬಾರ್ದು. ಬಂದಿದ್ದೀವಿ ನಾವು, ಯಾವುದಕ್ಕೂ ಕೇರ್ ಮಾಡಲ್ಲ. ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ, ಬೆಂಗಳೂರು ಸಿಟಿನಲ್ಲಿ ಪೊಲೀಸರಿಗಿಂತ ಗೂಂಡಾಗ್ಲೇ ಪ್ರಾಬಲ್ಯ ಮೆರಿತಾ ಇದ್ದಾರೆ. ಕೊಡಗೇಳಿ ಪೊಲೀಸ್ ಸ್ಟೇಷನ್ ಬೆಳಗ್ಗೆ ಇಂಟಿಮೇಟ್ ಮಾಡಿದ್ದೀನಿ. 40 ಜನ ಗೂಂಡಾಗ್ಲು ಗನ್ಮೆನ್ ಮನೆಯಲ್ಲಿ ಮಲಗಿದ್ರು. ಇಲ್ಲ ಅಂತಿದ್ರೆ ಗುಂಡುಗಳು ಗ್ಯಾರಂಟಿ ಹಾಕ್ಸಿರೇನಿ. ಏನೇ ಮತ್ತೆ ಪೊಲೀಸವ್ರಿಗೆ ಇಂಟಿಮೇಟ್ ಮಾಡಿದ್ವಿ, ಬಂದಿದೆ.
ಕಾನೂನು ಕ್ರಮ ಏನ್ ಮಾಡ್ತಾರೆ, ಏನ್ ಪ್ರೊಟೆಕ್ಷನ್ ಕೊಡ್ತಾರೆ? ಪೊಲೀಸರಿಗೇನು ಕಿಮ್ಮತ್ತಿಲ್ಲ ಇಲ್ಲಿ. ದೇ ಆರ್ ನಾಟ್ ಬಾದರ್ಡ್. ದೇ ಆರ್ ನಾಟ್ ಬಾದರ್ಡ್. ಅಲ್ರಿ, ಪೊಲೀಸ್ ಅವ್ರಿಗೆ ಇಂಟಿಮೇಟ್ ಮಾಡಿದ್ರೆ ಗುಂಡಾಗಳನ್ನ ಕಳಿಸ್ತಾರೆ. I'll get you arrested. If you are recording it, tell and record. Otherwise, I'll get you arrested. Give the mobile. ಇಲ್ಲ ಫೋನ್ ಮಾಡಿದ್ದಾರೆ ಬಿಡ ಏ ಚೆಕ್ ಮಾಡಿದ್ದು ಇಸ್ಕೋ. ಪೊಲೀಸರು ಯಾರು ಅಂತ ಇವನೇ ರೆಕಾರ್ಡ್ ಮಾಡ್ತಿತ್ತು. ತೊಗೊಳ್ಳಿ, ಅವ್ನು ಯಾರು ವಿಚಾರಣೆ ಮಾಡಿ ಬಂದು ಏನು ಹೆಸರು ನಿಂದು? ಹೆಸರು ನಿಂದು ಯಾರೋ ನೀನು? ಇಲ್ಲೇನು ಬಂದಿದ್ಯಾ? ಏನು ಹೆಸರು ನಿಂದು? ನಮ್ಮ ಗನ್ಮ್ಯಾನ್ ಇವಾಗ ಬಂದ. ಬೆಳಗ್ಗೆ ಗನ್ಮ್ಯಾನ್ ಇದ್ದಿದ್ರೆ ಗುಂಡುಗಳು ನಾನು ಹಾಕಿಸ್ತಾ ಇದ್ದೆ. ನಾನು ಯಾವ ಪೊಲೀಸ್ಗೂ ನನ್ನ ರಕ್ಷಣೆ, ಆತ್ಮರಕ್ಷಣೆ ತುಂಬಾ ಇಂಪಾರ್ಟೆಂಟು. ಗನ್ಮ್ಯಾನ್ ಇದಕ್ಕೆ ಬಂದಿದ್ರೆ ನಮ್ದು ಪವರ್ ಏನು ಅಂತ ತೋರಿಸ್ತಾ ಇದ್ದೆ. ಥ್ಯಾಂಕ್ ಗಾಡ್ ಮೈ ಗನ್ಮ್ಯಾನ್ ವಾಸ್ ನಾಟ್ ದೇರ್. ಇಲ್ಲ ಅಂತಿದ್ರೆ ಡೆಲಿವರಿ ಗ್ಯಾರಂಟಿ ಬುಲೆಟ್ಗಳು ಇವತ್ತು ನೆನೆಸ್ಕೊಬೇಕಾಯ್ತು ಬಾಡಿನಲ್ಲಿ. ಬೆಂಗಳೂರಲ್ಲಿ ಗುಂಡಾಯಿಸಮ್, ಯಾವ ಮಟ್ಟದ ಗುಂಡಾಯಿಸಮ್! ರೋಡ್ಗಳನ್ನ ಬ್ಲಾಕ್ ಮಾಡಿ, ಅಣ್ಣಮ್ಮ ಅನ್ನೋ ಹೆಸರಲ್ಲಿ ರೋಲ್ ಕಾಲ್ ಮಾಡಿ, ರೋಡ್ ಅನ್ನ ಬ್ಲಾಕ್ ಮಾಡಿ ಪೊಲೀಸರು ಕಂಪ್ಲೇಂಟ್ ಕೊಟ್ರೆ ಕಿಮ್ಮತ್ತೇ ಇಲ್ಲ. ಇಷ್ಟೆಲ್ಲ ನಡೆದಿದ್ದು ಅಣ್ಣಮ್ಮನ ರೋಡ್ ಅನ್ನು ಬ್ಲಾಕ್ ಮಾಡಿ ಅಣ್ಣಮ್ಮನ ಇಕ್ಕೋದು, ರೋಲ್ ಕಾಲ್ ಮಾಡೋದು, ಸಾಯಂಕಾಲ ಹೊತ್ತು ಫುಲ್ ಎಣ್ಣೆ ಹೊಡೆದು ಅಲ್ಲಿ ಅಣ್ಣಮ್ಮನ ಮುಂದೆ ಪಚ್ಚಣದು. ಇದನ್ನ ದೇವ್ರು ಅಂತ ಹೇಳ್ತಾರಾ? ದೇವ್ರು ಅಂತ ಹೇಳ್ತಾರೆ. ಪೊಲೀಸ್ ಕಮಿಷನರ್, ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಎಲ್ಲಿದ್ಯಪ್ಪ? ಬರೀ ಬಾಡಿ ಮೇಲೆ ಬಾಡಿ ಕ್ಯಾಮ್ರಾ ಹಾಕೊಂಡು ಅಲ್ವಾ? ಅಷ್ಟೇ ಅಲ್ವಾ? ಸಾಮಾನ್ಯ ಜನರು ಲೈಫ್ ಏನಾದ್ರೂ ಪರವಾಗಿಲ್ಲ, ಗುಂಡಾಗ್ಲ ಹತ್ರ ರೋಲ್ ಕಾಲ್ ಇಸ್ಕೊಂಡು ಜೀವನ ಮಾಡೋ ಭ್ರಷ್ಟ ಪೊಲೀಸರು ನೀವೆಲ್ಲ. ಬೆಳಗ್ಗೆ ಗನ್ಮ್ಯಾನ್ ಇರ್ಲಿಲ್ಲ, ಗುಂಡು ಒಡೆ ಹಾಕ್ಸ್ತಾ ಇದ್ದೆ. ರೆಕಾರ್ಡ್ ಇಟ್. ಈಗ ಬಂದಿದ್ದಾರೆ ಗನ್ಮ್ಯಾನು. ನಾವು ಅಂತ ನರ ಸತ್ತೋರಲ್ಲ. 24 ಗಂಟೆ ಗನ್ಮ್ಯಾನ್ ಇಟ್ಕೊಂಡು ಜೀವನ ಮಾಡಕ್ಕೆ ನಮ್ದೇ ಆದಂತ ಕೆಪಾಸಿಟಿ ಇದೆ. ಪೊಲೀಸವ್ರಿಗೆ ಹೇಳಿದ್ರೆ ಪೊಲೀಸರು ಗುಂಡಾಗಳನ್ನ ಕಳಿಸ್ತಾರೆ. ಈಗ ನಮ್ಮ ಹತ್ರನೂ ಗನ್ಮ್ಯಾನ್ಗಳವ್ರೆ. ಗುಂಡ ಹಾಕ್ಸೋಣ, ಸೆಲ್ಫ್ ಡಿಫೆನ್ಸ್ ಅಲ್ಲಿ ಬಂದ್ರೆ ಹಾಕ್ಸೋಣ. ಏನೋ ಐ ಟಾಕ್ ಟು ಲೇಟರ್. ಥ್ಯಾಂಕ್ ಯು. ನಮಸ್ಕಾರ. ಈ ರೋಡ್ಗಳಲ್ಲಿ ಗಣೇಶ ಮತ್ತೆ ಅಣ್ಣಮ್ಮಗಳನ್ನು ಇಟ್ಟುಬಿಟ್ಟು ರೋಡ್ಗಳನ್ನ ಬ್ಲಾಕ್ ಮಾಡಿ ಕೇಳಕ್ ಹೋದ್ರೆ, ಬೆಳಗ್ಗೆ ನಾನು ಐ ಇಂಟಿಮೇಟೆಡ್ ದ ಪೊಲೀಸ್ ಅವ್ರಿಗೆ ಇಂಟಿಮೇಟ್ ಮಾಡಿದೆ. ಪೊಲೀಸವರು ಬಂದು ಸುಮ್ಮನೆ ಲಿಪ್ ಸರ್ವಿಸ್ ಮಾಡಿ ಹೋದ್ರು. ಬ್ಯಾಕ್ ಗ್ರೌಂಡ್ ಅಲ್ಲಿ ರೋಡನ್ನ ಬ್ಲಾಕ್ ಮಾಡಿ, ಓಕೆ, ಅಣ್ಣಮ್ಮ ಅಂತೇಳಿ ನಾವು ಓಡಾಕೆ ರೋಡ್ ಇಲ್ಲ ಅಂತಂದ್ರೆ ದೇ ಬ್ಲಾಕ್ಡ್ ಇಟ್. ಓಕೆ, ಕೇಳಿದ್ರೆ 40ಕ್ಕೂ ಹೆಚ್ಚು ಪುಡಾರಿಗಳು ರೌಡಿಸಮ್ ಮಾಡಿಕೊಂಡು ಕೊಡಿಯಲಿ ಪೊಲೀಸ್ ಏನಿದು ಮಹೇಶ್? ಕೊಡಿ. ಯಾರ ನೀವೆಲ್ಲ ಔಟ್ ಹಿಂದೇನು? ನೀನ ಕಳ್ಸಿದ್ದ ಹುಡುಗರ್ನ? ತಗೊಬೇಕಲ್ವಾ? ಪಬ್ಲಿಕ್ ಅಲ್ಲಿ ನಿಂತ್ಕೊಂಡ್ಮೇಲೆ ಗಲಾಟೆ ಆದ್ಮೇಲೆ ನೀನು ಇದೆ ಅಂದ್ಮೇಲೆ ನೀನೇ ಇನ್ಫಾರ್ಮರ್ ಗೊತ್ತಾಗಬೇಕಲ್ಲ ಗುರು, ಅಲ್ವಾ? ಇನ್ಫಾರ್ಮರ್ ಅಂದ್ರೆ ಗೊತ್ತಾಗಬೇಕಲ್ಲ ನೀನ್ ಯಾರು ಅಂತ. ನಡಿ, ಚಲೋ ನಡಿ. ಆಯ್ತು ನಡಿ. ನಾವೆಲ್ಲ ನೋಡಿ ಬಂದಿರೋದು ಇಲ್ಲಿ. ನೀವ್ಯಾರು? ಆಟ ಆಯ್ತು. ಆಟ ಆಯ್ತು. ನೀನು ಗ್ಯಾಂಗ್ ಅವರಾ? ಗಾಡಿ ಆಯ್ತು ನೋಡಿ. ಆಯ್ತಲ್ಲ ವೆಹಿಕಲ್ ಯಾಕೆ ಇಲ್ಲಿ ಅಡ್ಡ ಎತ್ತು. ಗಾಡಿ ಎತ್ತು. ಏನು ಹೆಸರು ನಿಂದು? ಏನು ಹೆಸರು? ಪಿಕಪ್ ಮಾಡಿದ್ರೆ ನಡಿ. ಗಾಡಿ ಎತ್ತು. ಪಿಕಪ್ ಮಾಡೋದು ಯೂನಿಫಾರ್ಮ್ ಹಾಕಿಲ್ಲ ನೋಡಿ. ಎತ್ತ ನಮ್ಗೆ ಗೊತ್ತಾಗ ಬೇಜಾನ್. ನಾವೆಲ್ಲ ಇದೇ ಕ್ಲಾಸ್ ಹೋಗಿ ಬಂದಿವಿ. ಎತ್ತಲ್ಲ ನಾವು ನೋಡಿದ್ವಿ.
ನಡಿ 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 ಎಲ್ಲ ಗೊತ್ತು. ಹೋಗ್ತಾ ಹೋಗ್ತಾ ಹೇಳು. ಇರ್ಗೋರು ಯಾಕೆ ನೀನ್ ಯಾಕೆ ಗುರು ಅಷ್ಟು ಮಾಡ್ತೀಯಾ? ತಲೆ ಯಾಕೆ ಗೆಡ್ಸ್ಕೊಂತೀಯಾ? ಇರೋ ಪೊಲೀಸ್ ಬರ್ತಾರೆ ಇರ್ಗೋರು. ಯಾಕೆ ಬಿಡೋದು? ಒಳ್ಳೆ ಚೆನ್ನಾಗಿದ್ದಲ್ಲ. ನಮ್ಮನ್ನ ಏನ್ ಅನ್ಕೊಂಡ್ಬಿಡೋರು ಇರೋ? ಏನ್ ಅನ್ಕೊಂಡ್ಬಿಟ್ಟವ್ರೆ? ಯಾರು ನೀನ್ಯಾರು? ಆಯ್ತು ಗಾಡಿ ಎತ್ತು ಎತ್ತ. ನೀನ್ಯಾರು ಯಾರು ನೀನು? ಏಯ್ ಗಾಡಿ ಯಾರ? ನೀನ್ಯಾರು? ಎತ್ತು ಗಾಡಿ. ಹೆಸರು ನಿಂದ? ಹೆಸರೇನಾ? ಎತ್ತು ಗಾಡಿ ಎತ್ತು ಗಾಡಿ. ಇದು ಬಂದೆ ಯಾರ ನೀನು? ಯಾರು ನೀನು? ಇದು ಗಾಡಿ ಗಾಡಿ ಹಲೋ ನಮಸ್ಕಾರ ಮಹೇಶ್ವರ. ಇಲ್ಲಿ ಬೆಳಗ್ಗೆ ಒಂದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.